ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಬೀಜೋಕ್ತಿಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಬೀಜೋಕ್ತಿಗಳು ಅನ್ನುವಂಥ ಪಾಠದಲ್ಲಿ ಅಭ್ಯಾಸ 12.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಬೀಜೋಕ್ತಿಗಳಿಗೆ ಇಂಗ್ಲಿಷ್ ನಲ್ಲಿ ಅಲ್ಜೆಬ್ರಿಕ್ ಈಕ್ವೇಶನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ನೋಡಿ, ಮುಖ್ಯ ಪ್ರಶ್ನೆ 1 ಹೌದಾ? ಈ ಮುಖ್ಯ ಪ್ರಶ್ನೆ 1ರಲ್ಲಿ ನಾವಿವತ್ತು ಏನ್ ಮಾಡಬೇಕಾಗಿದೆ, 7 ಮತ್ತು 8ನೇ ಹೇಳಿಕೆಗಳನ್ನ ಬಿಡಿಸಬೇಕಾಗಿದೆ. ಅದಕ್ಕಿಂತ ಮೊದಲು ನಾವು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಮುಂದಿನ ಹೇಳಿಕೆಗಳನ್ನು ಚರಾಕ್ಷರ, ಸ್ಥಿರಾಂಕ ಮತ್ತು ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ಬೀಜೋಕ್ತಿಗಳಾಗಿ ಬರೆಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ನೋಡಿ, ನಾವು ಬೀಜೋಕ್ತಿಗಳಾಗಿ ಬೀಜೋಕ್ತಿಗಳನ್ನ ಬರಿಬೇಕಂದ್ರೆ ನಮಗೇನು ಗೊತ್ತಿರಬೇಕು? ಚಲಾಕ್ಷರ ಅಂದ್ರೇನು, ಸ್ಥಿರಾಂಕ ಅಂದ್ರೇನು, ಗಣಿತದ ಮೂಲ ಕ್ರಿಯೆಗಳು ಅಂದ್ರೇನು ಅಂತೇಳಿ ಗೊತ್ತಿರಬೇಕು. ನೋಡಿ, ಅವುಗಳನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಚರಾಕ್ಷರ ಅಂದ್ರೆ ನಾವು ಯಾವುದಕ್ಕೆ ಚರಾಕ್ಷರಗಳು ಅಂತೇವೆ ಅಂದ್ರೆ ABCDEF ಹೌದಾ? ಹಾಗಾದ್ರೆ ಇವು ಈಗಾಗಲೇ ನಿಮ್ಗೆ ಗೊತ್ತಿದ್ದಾವೆ. ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳು. ಇಂಗ್ಲಿಷ್ ವರ್ಣಮಾಲೆಯ ಎಂತ ಅಕ್ಷರಗಳನ್ನ ಬಿಡ್ತಾ ಇದೀವಿ ಅಂದ್ರೆ ಸ್ಮಾಲ್ ಲೆಟರ್ಸ್, ಸಣ್ಣ ಅಕ್ಷರಗಳು. ಹಾಗಾದ್ರೆ ABCD ಎಲ್ಲಿವರೆಗೆ ಇದಾವೆ? Z ವರೆಗೆ ಹೌದಾ? ABCDEFGH ಹೌದಾ? ಇವುಗಳಿಗೆ ನಾವು ಏನಂತ ಕೇಳ್ತಾ ಇದೀವಿ? ಚರಾಕ್ಷರಗಳು ಅಂತೇಳಿ ಹೇಳ್ತಾ ಇದೀವಿ. ಆಮೇಲೆ ನೆಕ್ಸ್ಟ್ ಬರ್ತಾ ಇದೆ ಸ್ಥಿರಾಂಕ. ಹಾಗಾದ್ರೆ ಸ್ಥಿರಾಂಕ ಅಂತ ಯಾವುದಕ್ಕೆ ಕರಿಬೇಕಂತಂದ್ರೆ, ಸ್ಥಿರಾಂಕ ಅಂದ್ರೆ ಫಿಕ್ಸ್ ಆದಂತ ವ್ಯಾಲ್ಯೂ, ಅಂದ್ರೆ ಆ ಒಂದು ಬೆಲೆಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಅಂತವುಗಳಿಗೆ ನಾವೇನಂತೇವೆ? ಸ್ಥಿರಾಂಕಗಳು ಅಂತೇವೆ. ಇವುಗಳಿಗೆ ಉದಾಹರಣೆಗಳು 1, 2, 3, 4 ಹೀಗೆ ಅನಂತವಾಗಿ. ಅಂದ್ರೆ ಇವಷ್ಟು ಏನು ಸಂಖ್ಯೆಗಳು. 1 ಅಂದ್ರೆ ಒಂದೇ, 2 ಅಂದ್ರೆ 2, 3 ಅಂದ್ರೆ 3, 50 ಅಂದ್ರೆ 50. ಅವು ಏನ್ ಮಾಡಿದಾವೆ? ಸ್ಥಿರವಾದಂತಹ ಅಂಕವನ್ನ ಹೊಂದಿದಾವೆ, ಸ್ಥಾನವನ್ನು ಹೊಂದಿದಾವೆ. ಅವುಗಳಿಗೆ ನಾವು ಸ್ಥಿರಾಂಕಗಳು ಅಂತೇಳಿ ಕರಿತಾ ಇದ್ದೀವಿ. ಇನ್ನು ಗಣಿತದ ಮೂಲ ಕ್ರಿಯೆಗಳು ಈಗಾಗಲೇ ನಮಗೆ ಗೊತ್ತಿದೆ. ಪ್ಲಸ್ ಕೂಡಿಸುವುದು, ಮೈನಸ್ ಕಳೆಯುವುದು, ಗುಣಾಕಾರ ಮತ್ತು ಭಾಗಾಕಾರ, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಅಂತೇಳಿ ಕೇಳ್ತಾ ಇದ್ದೀವಿ. ಹಾಗಾದ್ರೆ ಇವುಗಳನ್ನು ಉಪಯೋಗಿಸಿಕೊಂಡು ಚರಾಕ್ಷರ, ಸ್ಥಿರಾಂಕ ಮತ್ತು ಗಣಿತದ ಮೂಲ ಕ್ರಿಯೆಗಳನ್ನು ಉಪಯೋಗಿಸಿಕೊಂಡು ನಾವು ಏನ್ ಬರೀಬೇಕಾಗಿದೆ? ಬೀಜೋಕ್ತಿಗಳನ್ನ ಬರೀಬೇಕಾಗಿದೆ. ಹಾಗಾದ್ರೆ ಇಲ್ಲಿ 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. 7ನೇದು ಏನ್ ಕೊಟ್ಟಿದ್ದಾರೆ ನೋಡೋಣ. Y ಮತ್ತು Z ಸಂಖ್ಯೆಗಳ ಗುಣಲಬ್ಧ ಹೌದಾ? ಹಾಗಾದ್ರೆ Y ಮತ್ತು Z ಗಳನ್ನ ಗುಣಿಸಬೇಕು ಹೌದಾ? ಗುಣಲಬ್ಧ. ಇವುಗಳ ಗುಣಲಬ್ಧವನ್ನು 10ರಿಂದ ಕಳೆದಿದೆ. ಹಾಗಾದ್ರೆ ಇದನ್ನ ಗುಣಿಸಬೇಕು. ಈ ಗುಣಿಸಿದ್ದನ್ನು ಏನ್ ಮಾಡಬೇಕಾಗಿದೆ? 10ರಿಂದ ಕಳೆಯಬೇಕಾಗಿದೆ. ಹಾಗಾದ್ರೆ ಯಾವುದರಿಂದ ಅಂತ ಕೇಳ್ತಾ ಇದಾರಲ್ಲ, ಅದನ್ನ ಏನ್ ಮಾಡ್ಕೋಬೇಕು? ಮೊದಲಿಗೆ ಬರ್ಕೋಬೇಕು ಹೌದಾ? ಹಾಗಾದ್ರೆ 10ರಿಂದ ಏನ್ ಮಾಡ್ಬೇಕಾಗಿದೆ? ಕಳೆದಿದೆ ಅಂದ್ರೆ ಕಳಿಬೇಕಾಗಿದೆ. ಏನ್ ಕಳಿಬೇಕಾಗಿದೆ? Y ಮತ್ತು Z ಸಂಖ್ಯೆಗಳ ಗುಣಲಬ್ಧ. ಅದನ್ನು ಬ್ರಾಕೆಟ್ ದಲ್ಲಿ ಬರೆಯೋಣ. Y ಗುಣಿಸು Z ಹೌದಾ? ಅಂದ್ರೆ ಇದೇನು ಗುಣಲಬ್ಧ. ಇದನ್ನ ಇನ್ನೊಂದು ರೀತಿಯಲ್ಲಿ ಬರೆಯಬಹುದು. ಹೀಗಂದ್ರೆ 10 ಮೈನಸ್ ಈಗ Y ಗುಣಿಸು Z ಅನ್ನ ಯಾವ ರೀತಿಯಾಗಿ ಬರೀಬಹುದು? YZ ಹೌದಾ? Y ಗುಣಿಸು Z ಅನ್ನ YZ ಅಂತ ಕೂಡ ನಾವು ಬರೀಬಹುದು ಹೌದಾ? ಈಗ ನೋಡಿ ಮುಂದಿನದು. A ಮತ್ತು B ಸಂಖ್ಯೆಗಳ ಮೊತ್ತವನ್ನು ಅವುಗಳ ಗುಣಲಬ್ಧದಿಂದ ಕಳೆದಿದೆ. ಹಾಗಾದ್ರೆ ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. A ಮತ್ತು B ಸಂಖ್ಯೆಗಳ ಮೊತ್ತ ಅಂದ್ರೆ ಕೂಡಿಸಿದ್ದು, ಅದನ್ನ ಅವುಗಳ ಗುಣಲಬ್ಧದಿಂದ ಕಳೆದಿದೆ. ಹಾಗಾದ್ರೆ ಮೊದಲು ಏನನ್ನ ಬರ್ಕೋಬೇಕು? ದಿಂದ ಅಂತ ಯಾವ್ದು ಇರ್ತಾ ಇಲ್ಲ ಅದನ್ನ ಬರ್ಕೋಬೇಕು. ಹಾಗಾದ್ರೆ A ಮತ್ತು B ಗಳ
ಗುಣಲಬ್ಧ ಎ ಗುಣಿಸು ಬಿ. ಹೌದಾ? ಇವುಗಳ ಗುಣಲಬ್ಧದಿಂದ ಈಗ ನಾ ಏನ್ ಮಾಡ್ಬೇಕಾಗಿದೆ, ಎ ಮತ್ತು ಬಿ ಸಂಖ್ಯೆಗಳ ಮೊತ್ತ ಅಂದ್ರೆ ಕೂಡಿಸುದು. ಅದ್ಯಾವುದು? ಎ ಪ್ಲಸ್ ಬಿ. ಹೌದಾ? ಈಗ ಎ ಗುಣಿಸು ಬಿ ದಿಂದ ಎ ಪ್ಲಸ್ ಬಿ ಅನ್ನ ನಾ ಏನ್ ಮಾಡ್ಬೇಕಾಗಿದೆ, ಕಳಿಬೇಕಾಗಿದೆ. ಈ ರೀತಿಯಾಗಿ ಅದನ್ನ ಬರಿತಾ ಇದ್ದೀವಿ. ಇದನ್ನ ಇನ್ನೂ ಒಂದು ರೀತಿಯಲ್ಲಿ ಹೇಗೆ ಬರೀಬಹುದು, ಎ ಗುಣಿಸು ಬಿ ಅನ್ನ ಎ ಬಿ ಅಂತ ಬರೀಬಹುದು. ಆಮೇಲೆ ಮೈನಸ್ ಎ ಪ್ಲಸ್ ಬಿ, ಈ ರೀತಿಯಲ್ಲೂ ಕೂಡ ನಾವು ಅದನ್ನ ಬರಿಬಹುದು. ಅಂದ್ರೆ ಎ ಬಿ ಅನ್ನ ಎ ಗುಣಿಸು ಬಿ ಅಂತೇಳಿ ಕೂಡ ಬರಿಬಹುದು. ಇವತ್ತಿನ ದಿವಸ ಇಷ್ಟು ಮಾಹಿತಿಯನ್ನ ನಾವು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.